ಈ ಚಿಕ್ಕ ಹಣ್ಣನ್ನ ನೀವು ತಿಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಬರೋದಿಲ್ಲ, ಮತ್ತು ಕ್ಯಾನ್ಸರ್ ಇದ್ರೂ ಕೂಡ ಹೋಗುತ್ತೆ. ಈಗಂತ ನಾನು ಹೇಳ್ತಿಲ್ಲ, ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಮಿಳುನಾಡು ಅವರು ರಿಸರ್ಚ್ ಮಾಡಿ ಪ್ರೂವ್ ಮಾಡಿದ್ದಾರೆ. ಮತ್ತು ವೆಸ್ಟರ್ನ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಅಮೆರಿಕ ಅವರು ಕೂಡ ಇದನ್ನು ಪ್ರೂವ್ ಮಾಡಿದ್ದಾರೆ. ಮತ್ತು ಪ್ರತಿಯೊಬ್ಬರು ಇದನ್ನು ಮನೆಯಲ್ಲಿ ಯಾವ ರೀತಿ ಬೆಳಿಬೋದು, ಮತ್ತು ಮುಖ್ಯವಾಗಿ ಇದು ಯಾವ ರೀತಿ ಕ್ಯಾನ್ಸರ್ ಸೆಲ್ಸನ್ನು ಡ್ಯಾಮೇಜ್ ಮಾಡುತ್ತೆ, ಅಂದರೆ ಕ್ಯಾನ್ಸರ್ ಸೆಲ್ಸ್ ಮಲ್ಟಿಪ್ಲೈ ಆಗದೆ ಕಂಟ್ರೋಲ್ ಮಾಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಫಸ್ಟ್ ಯಾವ ಗಿಡಪ್ಪ ಅಂದರೆ, ಸಹಜವಾಗಿ ಹಳ್ಳಿ ಕಡೆ ಪ್ರತಿಯೊಬ್ಬರಿಗೂ ಇದು ಗೊತ್ತಿರುತ್ತೆ. ರೇಷ್ಮೆ ಬೆಳೆಯೋರ್ಗಂತೂ ಅತಿಯಾಗಿ ಸಿಗ್ತಿರುತ್ತೆ. ಇದು ಯಾವ ಹಣ್ಣಪ್ಪ ಅಂದ್ರೆ ರೇಷ್ಮೆ ಹಣ್ಣು. ಇದನ್ನ ಮಲ್ಬೆರಿ ಅಂತ ಕರೀತಾರೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಅಮೆರಿಕದಲ್ಲಿ ಇದ್ರ ಮೇಲೆ ಒಂದು ರಿಸರ್ಚ್ ಅನ್ನು ಕೂಡ ಮಾಡಿದ್ದಾರೆ. ಕ್ಯಾನ್ಸರ್ ಸೆಲ್ಸ್ ಅನ್ನ ತಗೊಂಡು ಈ ಮಲ್ಬೆರಿ ಜ್ಯೂಸ್ ಅಲ್ಲಿ ಹಾಕಿದಾಗ ಕ್ಯಾನ್ಸರ್ ಸೆಲ್ಸ್ಗಳು ಮಲ್ಟಿಪ್ಲೈ ಆಗಿಲ್ಲ. ಅಂದ್ರೆ ಸಹಜವಾಗಿ ಕ್ಯಾನ್ಸರ್ ಸೆಲ್ಸ್ ಮಲ್ಟಿಪ್ಲೈ ಆಗ್ತಾ ಹೋಗ್ತಿರುತ್ತೆ, ಒಂದಿರೋದು 2, ಎರಡಿರೋದು 4 ಆ ರೀತಿ. ಬಟ್ ಇದು ಮಲ್ಟಿಪ್ಲೈ ಆಗಿಲ್ಲ, ಮತ್ತೆ ನಿಧಾನಕ್ಕೆ ಆ ಕ್ಯಾನ್ಸರ್ ಸೆಲ್ಸ್ ಎಲ್ಲ ಸತ್ತೋಗಿದೆ. ಸೊ ಅವಾಗ ಗೊತ್ತಾಗಿದ್ದೇನಪ್ಪಾ ಅಂದ್ರೆ, ಈ ಮಲ್ಬೆರಿಯನ್ನ ಆಗಾಗ ತಿಂತಿರೋದ್ರಿಂದ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲೂ ಕೂಡ ಕ್ಯಾನ್ಸರ್ ಬರೋದಿಲ್ಲ.